ಪಾಪ ಅಂದರೆ ಏನು? ಈ ಪಾಪ ಎಂಬುದಾಗಿ ಹೇಳುವಾಗ ನಾವು ದೇವರ ವಿರುದ್ಧವಾಗಿ ಹೇಳುವಂಥದ್ದನ್ನು ನಾವು ಪಾಪ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದು ಒಂದು ಸುಲಭವಾದಂಥ ಅರ್ಥ. ಅಂದರೆ ಏನು? ದೇವರಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ. ಆ ಸ್ಟ್ಯಾಂಡರ್ಡ್ಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳುವುದೇ ಆದರೆ ಅದು ಪಾಪ ಆಗುತ್ತೆ. ಇವಾಗ ಕೆಲವೊಂದು ಪದಗಳನ್ನು ಬಳಸಲಾಗುತ್ತೆ. ಏನು? ನಾವು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದೇವೆ. ಸೊ ಅದು ಒಂದು ಸ್ಟ್ಯಾಂಡರ್ಡು. ನಾವು ಮಾಡುವಂಥ ತಪ್ಪುಗಳು, ಸರಿಯಾದ ದಾರಿಯನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ, ದೇವರ ಹಾದಿಯನ್ನು ಬಿಟ್ಟು ಬೇರೆ ಹಾದಿಯನ್ನು ಹಿಡಿಯಬೇಡ. ಇದೆಲ್ಲವೂ ಸಹ ನಾವು ಪಾಪವನ್ನು ವರ್ಣಿಸಲು ಉಪಯೋಗಿಸುವಂತಹ ಸಾಲುಗಳು ಹಾಗೂ ಪದಗಳಾಗಿರ್ತವೆ. ಇವಾಗ ನಾವೇನು ಮಾಡ್ತೇವೆ? ಪಾಪ ಮಾಡುವಾಗ ನಮ್ಮ ಇಷ್ಟ ಬಂದ ಹಾಗೆ ನಾವು ನಡೆದುಕೊಳ್ಳುವಂಥವರಾಗಿರ್ತೇವೆ. ದೇವರು ಹೇಗೆ ಹೇಳ್ತಾರೆ ಹಾಗೆ ನಡೆದುಕೊಳ್ಳೋದಿಲ್ಲ, ಬದಲಾಗಿ ನಮ್ಮ ಇಷ್ಟ ಬಂದ ಹಾಗೆ ನಾವು ನಡೆದುಕೊಳ್ತೇವೆ. ಅದು ಪಾಪ. ಈಗ ದೇವರು ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆತನಿಗೆ ಒಂದು ಅಪೇಕ್ಷೆ ಇರುತ್ತೆ, ನನ್ನ ಮಗ ನನ್ನ ಮಗಳು ಇದೇ ರೀತಿಯಲ್ಲಿ ಇರಬೇಕು ಅಂತ. ಆದರೆ ಆ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ಅದು ಪಾಪವಾಗ್ತದೆ. ದೇವರ ಒಂದು ಆ ಲಾ ಏನಿದೆ, ಆ ಲಾಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳುವಂಥದ್ದು ಪಾಪವಾಗ್ತದೆ.